ಸರ್, ಈಗ ಒಂದು ಮಾಹಿತಿ ಪ್ರಕಾರ ಅವತ್ತು ಪವಿತ್ರ ಅವರಿಗೆ ನೀವು ಕೊಟ್ಟಂತಹ ಸಂಭಾವನೆ 20,000ದಷ್ಟು ಅನ್ನುವಂಥದ್ದು. ಅವತ್ತಿನ ದಿನಗಳ ಬಗ್ಗೆ 20,000 ಸಂಭಾವನೆ ಪಡೆದಂಥ ಪವಿತ್ರ ಅವರು ಹೆಂಗಿದ್ರು? ಈಗ ಹೆಚ್ಚು ಕಮ್ಮಿ 20 ಕೋಟಿ ಮನೇಲಿದ್ದಾರೆ ಅನ್ನುವಂಥ ಮಾಹಿತಿ ಸರ್. ಜಗಜಾಂತರ ಹೇಳನಲ್ಲ, ಒಂದೇ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅದು ಒಂದೇ ಸತಿ ಎಂದು ಕೊಟ್ಟಿಲ್ಲ. ಅವಳು ಅವಾಗ 2,000 ಕೇಳೋಳು, 5,000 ಕೇಳೋಳು, ಆ ತರ ಕೊಟ್ಟಿರೋದು. ಒಂದು 20ರಿಂದ 25 ಕೊಟ್ಟಿರ್ಬೋದು. ನಾನು ಎಕ್ಸಾಕ್ಟ್ಲಿ ಏನು ಇಲ್ಲ, ಅಕೌಂಟ್ ಇಲ್ಲ. ಸೊ ಅಷ್ಟೇ. ಬಟ್ ಇವತ್ತಿನ ದಿನ ಇರೋ ಲೆವೆಲ್ ಅಜಗಜಾಂತರ, ನಂಬಕ್ಕಾಗಲ್ಲ. ಅದೇ ಶಾರ್ಟ್ಕಟ್ ಇಂದಾನೆ ಹೋದ್ರೆ ಸರ್, ನೀವು ಹಾರ್ಡ್ ವರ್ಕ್ ಮಾಡಿ ಇಷ್ಟೊಂದೆಲ್ಲ ಸಂಪಾದನೆ ಮಾಡಬೇಕು ಅಂದ್ರೆ ಅಯ್ಯೋ ವರ್ಷಾಂಗಟ್ಲೆ ಬೇಕಾಗತ್ತೆ. ಅಂಡ್ ಅದು ಶಾಶ್ವತವಾಗೂ ಇರುತ್ತೆ. ಬಟ್ ಇದು ಶಾರ್ಟ್ಕಟ್ ಅಲ್ಲಿ ಬಂದಿರೋಂಥದ್ದು. ಹೇಗೆ ಕ್ವಶನ್ ಮಾರ್ಕ್. ನಾನು ಹೇಳಿದ್ನಲ್ಲ, ಆ ಪವಿತ್ರನೇ ಬೇರೆ. ಟೋಟಲಿ ಹೇಳ್ಬೇಕು ಅಂದ್ರೆ ಆ ಪವಿತ್ರ ಬೇರೆ ಸರ್. ನಾನು ನೋಡಿರೋ ಪವಿತ್ರ ಬೇರೆ, ಈ ಪವಿತ್ರ ಬೇರೆ ಅನ್ಸುತ್ತೆ. ಈಗೇನು ಭೇಟಿ ಮಾಡಿಲ್ಲ, ಎಂಥದಿಲ್ಲ. ನಾನು ಮಾಧ್ಯಮಗಳಲ್ಲಿ ನೋಡಿರೋದಷ್ಟೇ ಮಾತ್ರ. ಅವ್ರ ಆಟಿಟ್ಯೂಡ್ ಏನೇ ಆಗಿರ್ಲಿ, ಬಟ್ ಆ ಪವಿತ್ರ ಇಸ್ ಟೋಟಲಿ ಚೇಂಜ್ ಫ್ರಮ್ ದಿಸ್ ಪವಿತ್ರ. ಸರ್, ಈಗ ದರ್ಶನ್ ಅವರ ಪರಿಚಯ ಪವಿತ್ರ ಅವರಿಗೆ ಯಾವ ಸಂದರ್ಭಕ್ಕೆ ಆಯ್ತು ಅನ್ನೋಂಥದ್ರ ಬಗ್ಗೆ ನಿಮ್ಗಿರುವಂತ ಮಾಹಿತಿ, ಯಾರ ಪರಿಚಯ, ಥ್ರೂ ಪರಿಚಯ ಆಯ್ತು, ಹೆಂಗೆ ಅನ್ನೋಂಥದ್ದು ಏನಾರು? ಇದ್ರ ಬಗ್ಗೆ ಪರಿಚಯ ರೂಮರ್ ಬಂದ, ಅದೇ ಹೇಳಿದ್ನಲ್ಲ, ಮೀಡಿಯಾದಲ್ಲಿ ಬರೋಕ್ಕಿಂತ ಮುಂಚೆ ದರ್ಶನ್ಗೆ ಪರಿಚಯ ಇದಾರೆ. ಈಗ ನಾವು ಒಬ್ರು ಆರ್ಟಿಸ್ಟು ಸಿನಿಮಾಗಳಲ್ಲಿ ಚಾನ್ಸ್ ಕೇಳ್ಕೊ ಹೋದಾಗ ಎಲ್ಲರ ಪರಿಚಯನೂ ಆಗ್ಬೋದಲ್ಲ ಸರ್. ಆದ್ರೆ ಈ ಮಟ್ಟಕ್ಕೆ ದರ್ಶನ್ ಹೆಲ್ಪ್ ಮಾಡ್ತಿದ್ದಾರೆ ಆ ತರ ಅಂತ ಕೇಳ್ಪಟ್ಟು ಅಷ್ಟೇ. ಅದು ಮಾಹಿತಿ ಇದು ಮಾಧ್ಯಮಕ್ಕೆ ಬಂದಾದ್ಮೇಲೆ ನಮ್ಗೆ ಕನ್ಫರ್ಮೇಶನ್ ಆಯ್ತು. ಅದು ಹೆಂಗಾಯ್ತು ಅನ್ನೋದು ಗೊತ್ತಿಲ್ಲ. ಅವ್ರ ಜೊತೆ ರಮ್ಯಾ ಅಂತ ಯಾರೋ ಫ್ರೆಂಡ್ ಇದ್ರು, ಅವ್ರ ಜೊತೆ ಓಡಾಡ್ತಿದ್ವು. ನಾನು ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ 4-5 ಜನ ಡೈರೆಕ್ಟರ್ಗಳನ್ನ ಮೀಟ್ ಮಾಡ್ಬೇಕಾಗತ್ತೆ, ಅವ್ರ ನಂಬರ್ ತಗೋಬೇಕಾಗತ್ತೆ. ಬಟ್ ಇವಳು ಅವ್ರನ್ನೆಲ್ಲ ಫ್ರೆಂಡ್ ಆಗಿ, ನಾನು ಹೇಳ್ದಲ್ಲ, ಅವಳು ನಮ್ಮ ಸೆಟ್ಟಲ್ಲೂ ಅಷ್ಟೇ ಎಲ್ಲಾರ ಜೊತೆನೂ ಫ್ರೆಂಡ್ಲಿ ಆಗಿರೋಳು. ಒಂದು ಎನ್ವೈರನ್ಮೆಂಟ್ ಒಂದು ಅಂದ್ರೆ ಕೋಪ ಎನ್ವೈರನ್ಮೆಂಟ್ ನ ಹಂಗೆ ಜಾಯ್ಫುಲ್ ಆಗಿ ಕನ್ವರ್ಟ್ ಮಾಡ್ಬಿಡೋಳು ಅಂತ. ಸೊ ಆ ತರ ಎಲ್ಲಾರ ಜೊತೆನೂ ಎಲ್ಲಾರ ನಂಬರ್ ತಗೊಂಡಿರ್ಬೋದು, ಅವ್ರ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂತಿರ್ಬೋದು. ಬಟ್ ಈ ತರ ದರ್ಶನ್ ಅವ್ರದ್ದು ಮತ್ತೆ ಇವ್ರದ್ದು ಸಂಬಂಧ ಬೆಳೆಯುತ್ತೆ ಅನ್ನೋದು ಊಹಿಸಲಾಗದಂತ